ಸಾಗರ ತಾಲೂಕಿನ ಕರೂರು, ಭಾರಂಗಿ ಹೋಬಳಿ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಜಾಲ ಎಗ್ಗಿಲ್ಲದೆ ಸಾಗಿದೆ ಎಂದು ದೇಸಿ ಸೇವಾ ಬ್ರಿಗೇಡ್ ಅಧ್ಯಕ್ಷ ಎಂ ಶ್ರೀಧರ ಮೂರ್ತಿ ಆರೋಪಿಸಿದರು. ಸಾಗರ ತಾಲೂಕಿನ ಪ್ರಜ್ಞಾವಂತರ ನಾಡಾಗಿರುವಂತಹ ಈ ನಮ್ಮ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಿಂದ ಸಾಗರದ ಗ್ರಾಮಾಂತರ ಭಾಗದಲ್ಲಿ ಅಕ್ರಮ ಮದ್ಯ ಮಾರಾಟದ ವಹಿವಾಟು ಒಂದು ದೊಡ್ಡ ಜಾಲವೇ ಇವತ್ತು ವ್ಯವಸ್ಥಿತವಾಗಿ ಮದ್ಯ ಸರಬರಾಜನ್ನು ಮಾಡುವಂತಹ ಹಂತಕ್ಕೆ ಬಂದು ನಿಂತಿದೆ ಎನ್ನುವ ವಿಚಾರವನ್ನ ನಾವು ಇವತ್ತು ಸಾಗರದ ಆಡಳಿತ ವ್ಯವಸ್ಥೆ ವೈಫಲ್ಯದ ಒಂದು ಭಾಗ ಎಂದು ನಾವು ಹೇಳಿಕೊಡ್ತಾ ಸರ್ಕಾರದ ಮೇಲ್ಮಟ್ಟದ ಗಮನವನ್ನು ಸೆಳೆಯಬೇಕು ಅಂತ ಹೇಳಿ ಇವತ್ತು ನಾವು ಸಾರ್ವಜನಿಕರ ಮುಂದೆ ಬಂದಂತಾಗಿದೆ. ಸಾಗರದಲ್ಲಿನ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ಅವ್ಯಾಹತವಾಗಿ ಈ ಅಕ್ರಮ ಮದ್ಯ ಮಾರಾಟ ದಂಧೆ ನಡೆಯುತ್ತಿದೆ. ತಾಲೂಕು ಆಡಳಿತದ ಗಮನಕ್ಕೆ ಈ ವಿಷಯ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಶರಾವತಿ ಹಿನ್ನೀರು ಪ್ರದೇಶದ ಬ್ಯಾಕೋಡು, ಬೆಳಮಕ್ಕಿ, ಸುಳ್ಳಳ್ಳಿ, ಕಾರಣಿ, ಕಟ್ಟಿನಕಾರು, ಎಸ್ಎಸ್ ಭೋಗ್, ಬಿಳಿಗಾರು ಇತ್ಯಾದಿ ಎಲ್ಲ ಹಳ್ಳಿಗಳ ಅಂಗಡಿ ಮತ್ತು ಮನೆಗಳಲ್ಲಿ ಅಕ್ರಮ ಮದ್ಯ ವ್ಯಾಪಾರ ನಡೆಯುತ್ತಿದೆ. ಸ್ಥಳೀಯ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಮಹಿಳೆಯರು ಇದರಿಂದ ಬಹಳಷ್ಟು ಸಮಸ್ಯೆ ಎದುರಿಸುವಂತಾಗಿದೆ. ಈ ಕುರಿತು ಕುದರೂರು ಚೆನ್ನಗೊಂಡ ಗ್ರಾಮ ಪಂಚಾಯಿತಿಯವರು ಸಭೆಯಲ್ಲಿ ನಿರ್ಣಯ ಕೈಗೊಂಡು ಅಬಕಾರಿ ಇಲಾಖೆ ಗಮನ ಸೆಳೆದಿದ್ದಾರೆ. ಆದರೂ ಈ ವ್ಯವಸ್ಥಿತ ಜಾಲವನ್ನು ನಿರ್ಮೂಲನೆ ಮಾಡಲು ಸಾಧ್ಯವಾಗಿಲ್ಲವೆಂದು ವಿಷಾದಿಸಿದರು. ಆಡಳಿತ ವ್ಯವಸ್ಥೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ಹೋದಲ್ಲಿ ಏನು ಪರೋಕ್ಷವಾದಂತಹ ಬೆಂಬಲ ಅಂತ ಒಂದು ಭಾವನೆ ಇವತ್ತಿದೆ, ಅದು ಪ್ರತ್ಯಕ್ಷವಾದ ಒಂದು ಬೆಂಬಲವಾಗಿದೆ ಅನ್ನೋದನ್ನು ಗಮನಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಆ ಭಾಗದ ವಿದ್ಯಾರ್ಥಿಗಳ ಸಮೂಹ, ಸ್ತ್ರೀ ಶಕ್ತಿಗಳು, ಇತರ ಮಹಿಳಾ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ಇವರೆಲ್ಲರ ಬೆಂಬಲದೊಂದಿಗೆ ಒಂದು ಬೃಹತ್ತಾದ ಹೋರಾಟದ ಮುಖಾಂತರ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾದಂತಹ ಪರಿಸ್ಥಿತಿಗೂ ಬಂದ್ರೆ ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ ಎಂಬ ಎಚ್ಚರಿಕೆಯ ಮುಖಾಂತರ ನಾವು ಆಡಳಿತ ವ್ಯವಸ್ಥೆಗೆ ತಿಳಿಸಿಕೊಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕರೂರು ಹೋಬಳಿ ದೇಸಿ ಸೇವಾ ಬ್ರಿಗೇಡ್ ಸುಳ್ಳಳ್ಳಿ ಶಾಖೆ ಅಧ್ಯಕ್ಷ ವಿಜಯ್ ಕುಮಾರ್ ಜೈನ್, ಸಂಘಟನೆಯ ದೇವೇಂದ್ರಪ್ಪ, ಕುದರೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋದಂಡರಾಮ, ರವಿ ಕುಮಾರ್, ಸಂಘಟನೆಯ ಡಾಕ್ಟರ್ ರಾಜು, ನಾಗರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.